ಒಗ್ಗಟ್ಟು ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ ಅದು ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಪ್ರೀತಮ್ ಗೌಡ ವಿರುದ್ಧವಾಗಿ ಘೋಷಣೆಗಳಾಗ್ತಾ ಇರುವಂಥದ್ದು, ಫ್ಲೆಕ್ಸ್ಗೆ ಬೆಂಕಿ ಇಟ್ಟಿರೋದು, ಯಾವುದೇ ಕಾರಣಕ್ಕೂ ಈ ಏನೇನು ತಗೊಂಡೋಗಿ ಹಂಚಿದಾರಲ್ಲ ನಮ್ಮ ಮನೆತನದ ಮಾನ ಮರ್ಯಾದೆನ ಹರಾಜಾಗ್ದವ್ರನ್ನ ನೀವು ಕುತ್ಕೊಂಡು ನೀವು ಮೀಟಿಂಗ್ ಮಾಡ್ತೀರಿ, ಅವ್ರು ಸೇರಿಸ್ಕೊತೀರಿ ಅಂತ ಏನು ಅರ್ಥ ಅನ್ನುವಂಥ ಪ್ರಶ್ನೆನ ಎಚ್ ಡಿ ಕುಮಾರಸ್ವಾಮಿ ಪದೇ ಪದೇ ಹಾಕಿದ್ರು. ಅದಾದಮೇಲೂ ಕೂಡ ಯಾವುದೇ ಕಾರಣಕ್ಕೂ ಗದ್ದಲ ಗಲಾಟೆ ಮಾಡ್ಕೋಬೇಡಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಗದ್ದಲ ಗಲಾಟೆ ನಿಲ್ತಾ ಇಲ್ಲ. ಮಂಡ್ಯ ಹೊರವಲಯದ ಉಮ್ಮಡಹಳ್ಳಿ ಬಳಿ ಗದ್ದಲ ಗಲಾಟೆಗಳಾಗಿದೆ. ಮೈಸೂರು ಬೆಂಗಳೂರು ಹೆದ್ದಾರಿಯ ಅಂಡರ್ ಪಾಸ್ನಲ್ಲಿ ಒಂದು ಫ್ಲೆಕ್ಸ್ ಇತ್ತು. ಪಾದಯಾತ್ರೆಗೆ ನಾಯಕರನ್ನ ಸ್ವಾಗತಿಸಿ ಹಾಕಲಾಗಿದ್ದಂಥ ಫ್ಲೆಕ್ಸ್, ಆ ಫ್ಲೆಕ್ಸ್ಗೆ ಬೆಂಕಿ ಇಡಲಾಗಿದೆ. ಯಾಕೆ ಫ್ಲೆಕ್ಸ್ನಲ್ಲಿ ಪ್ರೀತಮ್ ಗೌಡ ಅವರ ಫೋಟೋ ಇದೆ? ಇದು ನಿನ್ನೆ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಜಟಾಪಟಿನೇ ಆಗಿತ್ತು. ಪ್ರೀತಮ್ ಗೌಡ ಯಾರು, ಪ್ರೀತಮ್ ಗೌಡ ಯಾಕೆ ಬರಬೇಕು, ಏನು ಎತ್ತ, ಪ್ರೀತಮ್ ಗೌಡ ಅವರಿಗೆ ಬುದ್ಧಿವಾದ ಹೇಳಬೇಕು ನೀವು. ನಾವು ತೋರಿಸ್ತಾ ಇದ್ವಿ ಪ್ರೀತಮ್ ಗೌಡ ಫ್ಲೆಕ್ಸ್ಗೆ ಬೆಂಕಿ ಇಟ್ಟಿರೋದನ್ನು. ಇದೇನು ತೋರಿಸುತ್ತೆ ಹಾಗಾದರೆ? ಇದು ಯಾವ ರೀತಿಯ ಒಗ್ಗಟ್ಟು ಹಾಗಾದ್ರೆ ಇದು? ಅದಾದಮೇಲೆ ವಿಜೇಂದ್ರ ಹೇಳಿದರು ನಾನು ಪ್ರೀತಮ್ ಗೌಡ ಹತ್ರ ಮಾತಾಡ್ತೀನಿ ಅಂತ. ಸೊ ಇದು ನಿನ್ನೆ ಪ್ರೀತಮ್ ಗೌಡ ಮತ್ತು JDS ಕಾರ್ಯಕರ್ತರ ನಡುವೆ ನಡೆದಂಥ ಗಲಾಟೆ, ಅದನ್ನು ತೋರಿಸ್ತಾ ಇದ್ವಿ ನಾವು. ಇವತ್ತು ಬೆಳಗ್ಗೆನೇ ಪ್ರೀತಮ್ ಗೌಡ ಫ್ಲೆಕ್ಸಿಗೆ ಬೆಂಕಿ ಇಟ್ಟಿರೋದು ನೋಡಬೇಕು. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ನಾಯಕರು ಮಾತಾಡ್ತಾರೆ, ಏನು ಎತ್ತ ಅಂತ. ಈ ಉಭಯ ನಾಯಕರುಗಳು, ಉಭಯ ಪಕ್ಷದ ನಾಯಕರುಗಳು ಮಾತಾಡ್ತಿದ್ರು ಕೂಡ ಕಾಂಗ್ರೆಸ್ಸಿಗೆ ಟೀಕೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅಸ್ತ್ರ. ಎಷ್ಟರ ಮಟ್ಟಿಗೆ ಒಗ್ಗಟ್ಟಿದೆ ನೋಡಿ ಅಂತ ಹೇಳೋಕ್ಕೆ, ತೋರ್ಸೋಕ್ಕೆ ಇದೊಂದು ಒಳ್ಳೆ ಸಂಗತಿ. ಬರೀ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾವು ನೋಡ್ತಾ ಇದ್ದೀವಿ ಆರಂಭದಿಂದ ಬಂದಂಥ ಅಪಸ್ವರ, ಎಲ್ಲೋ ಒಂದು ಕಡೆಗೆ ಕುಮಾರಸ್ವಾಮಿ ಮಾತಾಡಿದಂಥ ಮಾತುಗಳಿದ್ದವಲ್ಲ, ಅದೆಲ್ಲ ಆದಮೇಲೆ JDS ಕಾರ್ಯಕರ್ತರು ಪಾಲ್ಗೊಳ್ಳದೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆದರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ JDSನವರು, BJPಯವರು ಎಲ್ಲರೂ ಸೇರಿಕೊಂಡು ದೊಡ್ಡ ಮಟ್ಟದ ಪಾದಯಾತ್ರೆಯನ್ನು ಶುರು ಮಾಡಿದ್ದು. ಇದನ್ನು ಸಾಮಾನ್ಯ ಸಂಗತಿ ಅಲ್ಲ. ಆದರೆ ಒಳಗಿಂದೊಳಗೆ ಬೇಗುದಿ ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಯಾಕಂದರೆ ನಿನ್ನೆ ನಡೆದಂಥ ಗದ್ದಲ ಗಲಾಟೆ, ತಳ್ಳಾಟ, ನೂಕಾಟಗಳು ಇವತ್ತು ಫ್ಲೆಕ್ಸ್ಗೆ ಬೆಂಕಿ ಇಟ್ಟಿರುವಂಥದ್ದು. ಏನು ನಡೀತಾ ಇದೆ ಹಾಗಾದರೆ? ರಂಗನಾಥ್, ನಿಜಕ್ಕೂ ಕೂಡ ಮಾಜಿ ಶಾಸಕ ಪ್ರೀತಮ್ ಗೌಡ ಹಾಗೂ JDS ಕಾರ್ಯಕರ್ತರ ನಡುವಿನ ಸಂಘರ್ಷ ತಾರಕಕ್ಕೇರ್ತಿರುವಂಥದ್ದು. ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನೆ ಅಳವಡಿಸಿರುವಂತಹ ಫ್ಲೆಕ್ಸ್ಗಳಿಗೂ ಕೂಡ ಕಿಡಿಗೇಡಿಗಳು ಬೆಂಕಿಯನ್ನ ತಡರಾತ್ರಿ ಹಾಕಿರುವಂಥದ್ದು. ಅಂದ್ರೆ ಈ ಪಾದಯಾತ್ರೆ ವಿಚಾರವಾಗಿ ಅಸಮಾಧಾನವನ್ನು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ರು. ಅಂದ್ರೆ ಪ್ರೀತಮ್ ಗೌಡ ಅವರ ವಿಚಾರವನ್ನ ಇಟ್ಕೊಂಡು ಆ ನಂತರದಲ್ಲಿ ರಾಜ್ಯ ಸಂಧಾನ ನಡೆದು ಈಗಾಗಲೇ ಮೈಸೂರು ಚಲೋ ಕೂಡ ನಡೀತಾ ಇದೆ. ಇವತ್ತು 6ನೇ ದಿನಕ್ಕೂ ಕೂಡ ಕಾಲಿಟ್ಟಿರುವಂಥದ್ದು. ಪ್ರಾರಂಭದಲ್ಲಿ ಪ್ರೀತಮ್ ಗೌಡನ ವಿರುದ್ಧ ಮಾಜಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅಪಸ್ವರ ಎತ್ತಿದ ನಂತರದಲ್ಲಿ ಅವರೆಲ್ಲೂ ಕೂಡ ಪಾಲ್ಗೊಂಡಿರಲಿಲ್ಲ. ಆದರೆ ನಿನ್ನೆ ಮಂಡ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಪ್ರೀತಮ್ ಗೌಡರು ಕೂಡ ಕಾಣಿಸ್ಕೊಳ್ತಾರೆ. ಪ್ರೀತಮ್ ಗೌಡರನ್ನ ಅವರ ಬೆಂಬಲಿಗರು ಎತ್ತಿ ಸಾಕಷ್ಟು ಘೋಷಣೆಗಳನ್ನ ಕೂಡ ಕೂಗ್ತಾರೆ, ಗೌಡರ ಗೌಡ ಅಂತೆಲ್ಲ ಕೂಗ್ತಾರೆ. ಇದಕ್ಕೆ JDS ಕಾರ್ಯಕರ್ತರು ಸಾಕಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆ ನಂತರದಲ್ಲಿ ಅವರ ಬೆಂಬಲಿಗರು ಮತ್ತು JDS ಬೆಂಬಲಿಗರ ನಡುವೆ ಸಾಕಷ್ಟು ಒಡೆದಾಟ, ನೂಕಾಟ, ತಳ್ಳಾಟ ಕೂಡ ಅಲ್ಲಾಗುತ್ತೆ. ಇದು ಅದಕ್ಕೆ ಮುಂದುವರೆದು ವಿಜೇಂದ್ರ ಬಳಿ ಕೂಡ ಅವರು ಎತ್ತಿನ ಗಾಡಿ ಬಂದಂತ ಸಂದರ್ಭದಲ್ಲಿ ಅದನ್ನು ಕೂಡ ತಡೆದು ಪ್ರೀತಮ್ ಗೌಡರನ್ನ ತಡೆ ಹಾಕಬೇಕು, ಅವರಿಗೆ ಸಾಕಷ್ಟು ಬುದ್ಧಿವಾದವನ್ನ ಹೇಳಬೇಕು ಅನ್ನೋದು ಕೂಡ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಈ ಒಂದು ಪಾದಯಾತ್ರೆ ಸಂಬಂಧದ ಸಂದರ್ಭದಲ್ಲಿ ಸಾಕಷ್ಟು ಅಪಸ್ವರ ಎದುಳ್ತಾ ಇರುವಂತದ್ದು. ಜೊತೆಗೆ ಅದರ ಮುಂದುವರೆದ ಭಾಗವಾಗಿ ಇದೀಗ ಅಂದ್ರೆ ಏನು ಪಾದಯಾತ್ರೆ ಹೋಗ್ತಾ ಇದೆ ಆ ಮಾರ್ಗದುದ್ದಕ್ಕೂ ಕೂಡ ಏನು ಸಾಕಷ್ಟು ಫ್ಲೆಕ್ಸ್ಗಳನ್ನ ಅಳವಡಿಸಿದ್ರು. ಅದರಲ್ಲಿ ಪ್ರೀತಮ್ ಗೌಡರ ಭಾವಚಿತ್ರ ಕೂಡ ಇತ್ತು. ಆ ಒಂದು ಭಾವಚಿತ್ರಕ್ಕೂ ಕೂಡ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿರೋದು. ನಾನು ಸ್ಥಳದಲ್ಲಿದ್ದೀನಿ. ಮಂಡ್ಯದ ಹೊರವಲಯದಲ್ಲಿ ಅಂದ್ರೆ ಉಮ್ಮಡಹಳ್ಳಿ ಅಂತ ಇದೇ ಮಾರ್ಗವಾಗಿ ನಿನ್ನೆ ಮೈಸೂರು ಕಡೆಗೆ BJP JDS ಪಾದಯಾತ್ರೆ ಕೂಡ ತೆರಳ್ತಾ ಇತ್ತು. ಇಲ್ಲಿ ರಸ್ತೆ ಬದಿಯಲ್ಲಿ ಎರಡೂ ಬದಿಗಳಲ್ಲೂ ಕೂಡ ಸಾಕಷ್ಟು BJP JDS ನಾಯಕರುಗಳ ಫ್ಲೆಕ್ಸ್ಗಳನ್ನ ಅಳವಡಿಸಿದ್ರು. ಅದರ ಮಧ್ಯದಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡರ ಫ್ಲೆಕ್ಸ್ ಕೂಡ ಅಳವಡಿಸಿದ್ರು. ಆದರೆ ನಿನ್ನೆ ತಡರಾತ್ರಿ ಸಾಕಷ್ಟು ಪೆಟ್ರೋಲ್ಗಳನ್ನ ಸುರಿದು ಸಾಕಷ್ಟು ಫ್ಲೆಕ್ಸ್ಗಳಿಗೆ ಅಂದ್ರೆ ಪ್ರೀತಮ್ ಗೌಡರ ಭಾವಚಿತ್ರ ಇದ್ದಂತ ಫ್ಲೆಕ್ಸ್ಗಳಿಗೂ ಕೂಡ ಕಿಡಿಗೇಡಿಗಳು ಬೆಂಕಿ ಹಚ್ಚಾರೆ. ಅಂದ್ರೆ ಈ ಒಂದು ಪಾದಯಾತ್ರೆಗೆ ಪ್ರೀತಮ್ ಗೌಡ ಪಾಲ್ಗೊಳ್ತಿರುವಂಥದ್ದು JDS ಕಾರ್ಯಕರ್ತರ ಅಸಮಾಧಾನಕ್ಕೂ ಕೂಡ ಸಾಕಷ್ಟು ಕಾರಣ ಆಗ್ತಾ ಇದೆ. ಹೀಗಾಗಿ ನಿನ್ನೆ ಎಲ್ಲ ಒಂದ್ ಕಡೆ ಅವ್ರು ಬಂದಂತ ಸಂದರ್ಭದಲ್ಲಿ ಸಂಘರ್ಷ ನಡೆದ್ರೆ ಮುಂದುವರೆದು ಇವತ್ತು ಅವರ ಭಾವಚಿತ್ರಗಳಿಗೂ ಕೂಡ ಫ್ಲೆಕ್ಸ್ಗಳಿಗೂ ಕೂಡ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.